प्रिय छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः। अद्य अहं दशमकक्षायाः बोर्ड प्रेषितं प्रश्नपत्रिकायाः उत्तराणि वदामि। प्रथमप्रश्नपत्रिका बोर्ड प्रेषितं प्रश्नपत्रिका ಅಂದರೆ ಬೋರ್ಡ್ ಮೂಲಕ ಕಳಿಸಿದಂತಹ ಮೊದಲನೇ ಪ್ರಶ್ನಪತ್ರಿಕೆಯ ಉತ್ತರಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಎಲ್ಲರೂ ಇದನ್ನು ನೋಡಿ ಹೆಚ್ಚಿನ ಅಂಕಗಳನ್ನು ಪಡೆಯಿರಿ. ಯಾಕೆಂದರೆ ನಾಡಿದ್ದು ಸೋಮವಾರನೇ ಪ್ರಿಪರೇಟ್ರಿ 1 ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮಗೆಲ್ಲ ಅನುಕೂಲ ಆಗಲಿ ಅಂತ ಇವಾಗ ನಾನು ಅದರ ಉತ್ತರಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ವಾಚ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಅಂತ ಹೇಳ್ತಾ ಇವಾಗ ತರಗತಿಯನ್ನು ಪ್ರಾರಂಭಿಸೋಣ. 2025-26 SLC ಮಾದರಿ ಪ್ರಶ್ನಪತ್ರಿಕೆ ಇದು ಮೊದಲನೇದು. 2 ಪತ್ರಿಕೆಗಳನ್ನು ಬೋರ್ಡಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದು ಮೊದಲನೇ ಪತ್ರಿಕೆ. ಈಗ ಉತ್ತರಗಳನ್ನು ನೋಡೋಣ. ಈ ಪ್ರಶ್ನೆ ಪತ್ರಿಕೆ ಒಟ್ಟು 45 ಪ್ರಶ್ನೆಗಳನ್ನು ಹೊಂದಿದೆ. ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ. ಬಲಭಾಗದಲ್ಲಿ ಕೊಟ್ಟಿರುವ ಅಂಕಗಳು ಪ್ರಶ್ನೆಗಳಿರುವ ಪೂರ್ಣ ಅಂಕಗಳನ್ನು ತೋರಿಸುತ್ತದೆ. ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶವು ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ನೀಡಲಾಗಿದೆ. ಅಂದರೆ 3 hours 15 minutes ಇರುತ್ತೆ. 3 ಗಂಟೆ 15 ನಿಮಿಷ, 3 ಗಂಟೆ ರೈಟಿಂಗ್ ಟೈಮು. ಅದೇ ರೂಲ್ಸನ್ನು ಇಲ್ಲಿ ಸಂಸ್ಕೃತದಲ್ಲಿ ಕೊಡಲಾಗಿದೆ. ಈಗ ಮೊದಲನೇ ಮೇನು. ಅಧೋಲಿಖಿತೇಭ್ಯಃ ಪ್ರಶ್ನೆಭ್ಯಃ 4 ವಿಕಲ್ಪಾಃ ಪ್ರದತ್ತಾಃ ತೇಷು ಸಮುಚಿತಂ ವಿಕಲ್ಪಂ ಚಿತ್ವಾ ಕ್ರಮಾಕ್ಷರೇಣ ಸಹ ಲಿಖತ. ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆಯ್ಕೆಯನ್ನು ಬರೆದು ಆಲ್ಫಾಬೆಟ್ ಜೊತೆನೇ ಬರೀಬೇಕು ಉತ್ತರವನ್ನು. ಇದು 6x1 6 ಮಾರ್ಕ್ಸು MCQ. ಜನಕಃ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ಜನಕಃ ಇದರ ಸಮಾನಾರ್ಥಕ ಪದ ಇದಾಗಿರುತ್ತೆ. ಯಾವುದು ಅಂದರೆ ಎ ಬಾಲಕಃ, ಬಿ ಪಾದಪಃ, ಸಿ ಪಿತಾ, ಡಿ ಅರ್ಭಕಃ ಅಂತ ಇದೆ. ಸೊ ಜನಕಃ ಅಂದರೆ ಸಿ ಆಪ್ಷನ್ನು, ಪಿತಾ ಸರಿಯಾದ ಉತ್ತರ. ಶಿಷ್ಟಃ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಶಿಷ್ಟಃ ಇದರ ಅಪೋಸಿಟ್ ವರ್ಡನ್ನು ಬರಿಬೇಕು. ವಿಶಿಷ್ಟಃ, ದುಷ್ಟಃ, ಕನಿಷ್ಠಃ, ಸಾಧುಃ ಅಂತ ಇದೆ. ಬಿ ಆಪ್ಷನ್ನು ದುಷ್ಟಃ ಸರಿಯಾದ ಉತ್ತರ. ಯಾಕೆಂದರೆ ಶಿಷ್ಟಃ ಅಂದರೆ ಒಳ್ಳೆಯವನು ಅಂತ, ದುಷ್ಟಃ ಅಂದರೆ ಕೆಟ್ಟವನು. ಮೂರನೇದು, ರಾಜ ಅಸ್ಯ ಸ್ತ್ರೀಲಿಂಗ ರೂಪಂ ಇದಂ ಭವತಿ. ರಾಜ ಇದರ ಸ್ತ್ರೀಲಿಂಗ ರೂಪ ಏನು ಅಂತ ಬರಿಬೇಕು. ರಾಜಿ ಇದೆ, ರಾಜ್ಞಿ ಇದೆ, ರಜನಿ ಇದೆ, ರಾಣಿ ಇದೆ. ಸೊ ಬಿ ಆಪ್ಷನ್ ರಾಜ್ಞಿ ಅನ್ನೋದು ಸರಿಯಾದ ಉತ್ತರ. ಭವಿಷ್ಯತಿ ಅತ್ರ ಏಷಃ ಲಕಾರಃ ವರ್ತತೆ. ಭವಿಷ್ಯತಿ ಇಲ್ಲಿ ಈ ಲಕಾರ ಇದೆ. ಇದು ಲಟ್ ಇದೆ, ಲೋಟ್, ಲಿಟ್, ಲೃಟ್ ಇದೆ. ಸೊ ಡಿ ಆಪ್ಷನ್ ಲೃಟ್ ಲಕಾರಃ ಸರಿಯಾದ ಉತ್ತರ. ಭಾಷಾಯಾಮ್ ಅತ್ರ ಏಷಾ ವಿಭಕ್ತಿ ಅಸ್ತಿ. ಭಾಷಾಯಾಮ್ ಅನ್ನುವಲ್ಲಿ ಯಾವ ವಿಭಕ್ತಿ ಇದೆ ಅಂತ ಬರಿಬೇಕು. ಸಪ್ತಮಿ ವಿಭಕ್ತಿ, ದ್ವಿತೀಯ, ಪಂಚಮಿ, ತೃತೀಯ ಇದೆ. ಸೊ ಸಪ್ತಮಿ ವಿಭಕ್ತಿ ಎ ಆಪ್ಷನ್ ಸರಿಯಾದ ಉತ್ತರ. ಚಂದ್ರಸ್ಯ ಶುಕ್ಲಪಕ್ಷೆ ವೃದ್ಧಿ ಸಂಭವತಿ. ಅತ್ರ ರೇಖಾಂಕಿತ ಪದಸ್ಯ ಸಮುಚಿತಂ ಪ್ರಶ್ನವಾಚಕ ಪದಂ ಇದಂ ಭವತಿ. ಶುಕ್ಲಪಕ್ಷೆ ಅಂಡರ್ಲೈನ್ ಮಾಡಿದ್ದಾರೆ, ಶುಕ್ಲಪಕ್ಷದಲ್ಲಿ ಅಂತ ಅರ್ಥ. ಸೊ ನೀವು ಯಾವಾಗ ಅಂತ ಕೇಳಬೇಕಲ್ವ, ಅದಕ್ಕೆ ಕದಾ ಸರಿಯಾದ ಉತ್ತರ, ಬಿ ಆಪ್ಷನ್. ಕುತ್ರ, ಕದಾ, ಕತಿ, ಕಿಮರ್ಥಂ ಕೊಟ್ಟಿದ್ದಾರೆ. ಕದಾ, ಕದಾ ಅಂದರೆ ವೆನ್, ಯಾವಾಗ ಅಂತ. ಆಮೇಲೆ ಚತುರ್ಥ ಪದಂ ಲಿಖತ. ಅನಾಲಜಿ ಸೆಕೆಂಡ್ ಮೇನು. 4x1 4 ಮಾರ್ಕ್ಸ್. ನಾಗಾರ್ಜುನ ರಸರತ್ನಾಕರ ಭಾಸ್ಕರಾಚಾರ್ಯ ಡ್ಯಾಶ್ ಅಂತ ಇದೆ. ಸೊ ನಾಗಾರ್ಜುನ ರಸರತ್ನಾಕರ ಅನ್ನೋ ಪುಸ್ತಕ ಬರೆದಿದ್ದಾರೆ. ಭಾಸ್ಕರಾಚಾರ್ಯರು ಯಾರು ಬರೆದಿದ್ದಾರೆ ಅಂದರೆ ಲೀಲಾವತಿ ಅಂತ ಬರೀಬೇಕು. ಲೀಲಾವತಿ. ಶಚೀಪತಿ ಇಂದ್ರ ಅಂಜನಾಪತಿ ಡ್ಯಾಶ್. ಶಚೀಪತಿ ಅಂದರೆ ಇಂದ್ರ. ಅಂಜನಾಪತಿ ಯಾರು? ಅಂಜನಾಪತಿ ಅಂದರೆ ಕೇಸರಿ ಅಂತ ಬರೀಬೇಕು. ಕ್ರೋಧ ಸ್ಥಾಯಿ ಭಾವ ಭಯಾನಕ ಡ್ಯಾಶ್. ಕ್ರೋಧ ಅನ್ನೋದು ಸ್ಥಾಯಿ ಭಾವ, ಅಂದರೆ 9 ರಸಗಳಿಗೆ 9 ಸ್ಥಾಯಿ ಭಾವ ಇದೆಯಲ್ವಾ. ಭಯಾನಕ ಅನ್ನೋದು ರಸಃ, ಅದು 9 ನವರಸಗಳಲ್ಲಿ ಭಯಾನಕ ಒಂದು, ರಸಃ ಅಂತ ಬರೀಬೇಕು. ನಿರ್ಭಾಗ್ಯ ಸುನೀತಿ ಸುಂದರಿ ಯುವತಿ ಡ್ಯಾಶ್. ನಿರ್ಭಾಗ್ಯ ಸುನೀತಿ ಧ್ರುವ ಕಥೆಯಲ್ಲಿ ಬರುತ್ತಲ್ಲ, ಒಂದು ದುರದೃಷ್ಟವಂತಳು ಅಂತ. ಸುಂದರಿ ಯುವತಿ ಯಾರು? ಸುರುಚಿಹಿ ಅಂತ ಬರೀಬೇಕು. ಸುರುಚಿಹಿ ಆನ್ಸರ್. ಏಕವಾಕ್ಯೇನ ಉತ್ತರಂ ಲಿಖತ.
ಇದಂ ಸರ್ವಂ ಕೇನ ವಾಸ್ಯಂ ಅಂತ ಇದೆ. ಇದಂ ಸರ್ವಂ ಈಶೇನ ವಾಸ್ಯಂ, ಇಲ್ಲ ಸೇರಿಸಿ ಬರೆಯೋದಿದ್ರೆ ಈಶಾವಾಸ್ಯಂ ಅಂತ ಬರಿಬೇಕು. ವೃತ್ರಾಸುರ ಕಹ ಜಗಾನ, ಅಲ್ಲ ವೃತ್ರಾಸುರಂ ಕಹ ಜಗಾನ, ವೃತ್ರಾಸುರಂ ಇಂದ್ರ ಜಗಾನ ಅಂತ ಬರಿಬೇಕು. ವೃತ್ರಾಸುರನನ್ನು ಯಾರು ಕೊಂದರು ಅಂತ ಅರ್ಥ. ಸತ್ಯವ್ರತ ಶಾಸ್ತ್ರಿ ಮಹಾಭಾಗ ಕುತ್ರ ಅಜಾಯತ, ಸತ್ಯವ್ರತ ಶಾಸ್ತ್ರಿ ಮಹಾಭಾಗ ಲಾಹೋರ್ ನಗರೆ ಅಜಾಯತ, ಅವಿಭಾಜಿತ ಭಾರತಸ್ಯ ಲಾಹೋರ್ ನಗರೆ ಅಜಾಯತ. ಲೋಕೆ ಸದಾ ಕಿಂ ಶಾಮ್ಯತು, ಲೋಕೆ ಸದಾ ವೈರಂ ಶಾಮ್ಯತು ಅಂತ ಬರಿಬೇಕು. ತೃಷಿತಃ ಚಕೋರಃ ಕಂ ಆಶ್ರಯತಿ, ತೃಷಿತಃ ಚಕೋರಃ ಚಂದ್ರಂ ಆಶ್ರಯತಿ. ಕೆ ಮುಹುರ್ಮುಹುಃ ಪರಿಭವಂ ಪ್ರಾಪ್ನುವಂತಿ, ಭಗವತಃ ಕೃಪಯಾ ವಿಹೀನಾಃ ಮುಹುರ್ಮುಹುಃ ಪರಿಭವಂ ಪ್ರಾಪ್ನುವಂತಿ. ಭಗವತಃ ಕೃಪಯಾ ವಿಹೀನಾಃ, ಭಗವಂತನ ಕೃಪೆ ದಯೆ ಇಲ್ಲದೇ ಇರುವವರು ಪದೇ ಪದೇ ಕಷ್ಟ ಅನುಭವಿಸ್ತಾರೆ ಅಂತ ಅರ್ಥ. ರಮಣ ಮಹರ್ಷೇಃ ಸಹಜಾನಿ ಆಭರಣಾನಿ ಕಾನಿ, ಶಾಂತಿ ಸರ್ವಪ್ರಾಣಿ ಸಮಭಾವನಾ ದಯಾ ನಿರ್ವಿಕಾರತ ಇತ್ಯಾದಯ ಅಂತ ಬರಿಬೇಕು. ಶಾಂತಿ ಸರ್ವಪ್ರಾಣಿ ಸಮಭಾವನಾ ದಯಾ ನಿರ್ವಿಕಾರತ ಇತ್ಯಾದಯ. ನೆಕ್ಸ್ಟು ದ್ವಿತ್ರೈಃ ವಾಕ್ಯೈಃ ಉತ್ತರಂ ಲಿಖತ. ಫೋರ್ತ್ ಮೇನು 2-3 ವಾಕ್ಯಗಳಲ್ಲಿ ಉತ್ತರಿಸಿ, ಅಂದರೆ ಲಘು ಉತ್ತರ. ಹೆಡ್ಡಿಂಗು ಈ ಥರ ಇರುತ್ತೆ. 4 × 2 8 ಮಾರ್ಕ್ಸ್. ಇದು 4 ಪ್ರಶ್ನೆಗಳು, 2 ಅಂಕಗಳು, ಒಟ್ಟು 8 ಅಂಕಗಳು. ಬುದ್ಧಿಸಾಗರ ಮುಂಜಂ ಕಿಂ ಪ್ರಾಹ ಅಂತ ಇದೆ. ಬುದ್ಧಿಸಾಗರ ಮುಂಜಂ ಕಿಂ ಪ್ರಾಹ, ಯಥಾ ತ್ವಂ ರಾಜಾದಮಃ ತಥೈವ ಅಮಾತ್ಯ ಅಧಮೋ ವತ್ಸರಾಜಃ. ಯದಾ ರಾಜಾ ಧಾರ್ಮಿಕಃ ಭವತಿ ತದಾ ಪ್ರಜಾಃ ಅಪಿ ಧರ್ಮಿಷ್ಠಾಃ ಭವಂತಿ. ರಾಜಾ ಯದಿ ಪಾಪಕಾರ್ಯೇ ರತಃ ತರ್ಹಿ ಪ್ರಜಾಃ ಅಪಿ ಪಾಪಪರಾಃ ಭವಂತಿ. ಯಥಾ ರಾಜಾ ತಥಾ ಪ್ರಜಾಃ ಇತಿ ಬುದ್ಧಿಸಾಗರಃ ಮುಂಜಂ ಪ್ರಾಹ ಅಂತ ಬರಿಬೇಕು. 2 ಮಾರ್ಕ್ಸ್ ಪ್ರಶ್ನೆ ಇದು. ಸುಮಂತ್ರ ಪ್ರಮುಖಾಃ ದಶರಥಾಯ ಕಿಂ ವ್ಯಜಿಜ್ಞಪನ್. ಯಥಾ ಪಿಪಾಸಿತಃ ಚಕೋರಃ ಚಂದ್ರಮೇವ ಆಶ್ರಯತಿ ನ ತು ಚಂದ್ರಜನಕಂ ಕ್ಷೀರಸಾಗರಂ, ತಥೈವ ಪ್ರಜಾಃ ಅಪಿ ಶ್ರೀರಾಮಂ ಏವ ಆಶ್ರಯಂತಿ ನ ತು ತಸ್ಯ ಜನಕಂ ದಶರಥಂ. ಅತ್ರ ಕಿಮಪಿ ಆಶ್ಚರ್ಯಂ ನಾಸ್ತಿ ಇತಿ ಸುಮಂತ್ರ ಪ್ರಮುಖಾಃ ದಶರಥಾಯ ವ್ಯಜಿಜ್ಞಪನ್ ಅಂತ ಬರಿಬೇಕು. ಜಾಮದಗ್ನ್ಯಃ ಕಿಮರ್ಥಂ ಕರ್ಣಂ ಶಶಾಪ. ಜಾಮದಗ್ನ್ಯಃ ಬ್ರಾಹ್ಮಣಾನಾಮೇವ ಅಸ್ತ್ರೋಪದೇಶಂ ಕರೋತಿ ಸ್ಮ, ನ ಕ್ಷತ್ರಿಯಾಣಾಂ. ಕರ್ಣಃ ನಾಹಂ ಕ್ಷತ್ರಿಯಃ ಇತಿ ಉಕ್ತ್ವಾ ತಸ್ಯ ಸಮೀಪೆ ಅಸ್ತ್ರಾಭ್ಯಾಸಂ ಪ್ರಾರಭತ. ಏಕದಾ ಕರ್ಣೇನ ಸಹ ವನಂ ಗತಃ ಗುರುಃ ತತ್ರ ಕರ್ಣಸ್ಯ ಅಂಕೆ ನಿದ್ರಿತಃ. ತದಾ ವಜ್ರಮುಖೋ ನಾಮ ಕ್ರಮಿಃ ಕರ್ಣಸ್ಯ ಉರುದ್ವಯಂ ಅಕೃಂತತ್. ರುಧಿರೇಣ ಆರ್ದ್ರೀಕೃತಃ ಜಾಮದಗ್ನ್ಯಃ ಉತ್ಥಾಯ ಕರ್ಣಃ ಕ್ಷತ್ರಿಯಃ ಇತಿ ಜ್ಞಾತ್ವಾ ಶಶಾಪ. ನೆಕ್ಸ್ಟ್ ಒನ್, ಸತಾಂ ಸಂಗಃ ಕಿಂ ಕಿಂ ಕರೋತಿ. ಸತಾಂ ಸಂಗಃ ಕುಮತಿಂ ದೂರೀಕರೋತಿ, ಚಿತ್ತಂ ವಿಮಲೀಕರೋತಿ, ಪಾಪಂ ನಾಶಯತಿ, ಪ್ರಾಣಿಷು ಕರುಣಾಂ ಅಧಿಕಾಂ ಕರೋತಿ, ಶುಭಂ ಜನಯತಿ ಅಂತ ಬರಿಬೇಕು. ನೆಕ್ಸ್ಟ್ ಕ್ವಶನ್, ಆದಿತ್ಯಸ್ಯ ನಮಸ್ಕಾರಾತ್ ಕಿಂ ಭವತಿ. ಆದಿತ್ಯಸ್ಯ ನಮಸ್ಕಾರಾತ್ ದೀರ್ಘಂ ಆಯುಃ ಬಲಂ ತೇಜಃ ಚ ಭವತಿ. ಸೂಚನಾನುಸಾರಂ ಉತ್ತರಂ ಲಿಖತ. ಇದು 4 ಮೇನ್ಸ್ ಇರುತ್ತೆ, 2 ಮಾರ್ಕ್ಸ್, 4 ಸಬ್ ಮೇನ್ಸ್ ಇರುತ್ತೆ. ಸಂಧಿಂ ವಿಭಜ್ಯ ನಾಮಲಿಖತ. ಫಸ್ಟ್ ಒನ್ನು ನೃಪೋ ಜಯತಿ ಅಂತ ಇದೆ, ನೃಪಃ ಪ್ಲಸ್ ಜಯತಿ ಅಂತ ಬರಿಬೇಕು. ವಿಸರ್ಗ ಉಕಾರಾದೇಶ. ಸೂರ್ಯಾದೇವ ಅಂತ ಇದೆ, ಸೂರ್ಯಾತ್ ಪ್ಲಸ್ ಏವ ಜಸ್ತ್ವ ಸಂಧಿ ಅಂತ ಬರಿಬೇಕು. ನೆಕ್ಸ್ಟ್ ಸೆಕೆಂಡ್ ಮೇನ್ ಅದರಲ್ಲೇ ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸನಾಮ ಲಿಖತ. ವಿಗ್ರಹವಾಕ್ಯ ಬರೆದು ಸಮಾಸದ ಹೆಸರನ್ನು ಬರಿಬೇಕು. ಯಥಾಕ್ರಮಂ ಅಂತ ಇದೆ, ಕ್ರಮಂ ಅನತಿಕ್ರಮ್ಯ ಅವ್ಯಯೀಭಾವ ಸಮಾಸಃ.
ದೇಶಾಂತರಂ ಅನ್ಯಃ ದೇಶಃ, ಇದು ಸಹ ಅವ್ಯಯೀಭಾವ ಸಮಾಸ. ಅನ್ಯಃ ದೇಶಃ ಅವ್ಯಯೀಭಾವ ಸಮಾಸ. ಅನ್ಯಃ ದೇಶಃ ಕರ್ಮಧಾರಯ ಸಮಾಸ, ಅವ್ಯಯೀಭಾವ ಅಲ್ಲ. ಸಮಾಸಂ ಕೃತ್ವಾ ನಾಮಲಿಖತ ಚಕ್ರಂ ಪಾಣೌ ಯಸ್ಯ ಸಹ ಚಕ್ರಪಾಣಿಃ, ಇದು ಬಹುವ್ರೀಹಿ ಸಮಾಸ. ಚಕ್ರಂ ಪಾಣೌ ಯಸ್ಯ ಸಹ ಚಕ್ರಪಾಣಿಃ ಅಂತ ಬರೆದು ಬಹುವ್ರೀಹಿ ಸಮಾಸ ಅಂತ ಬರಿಬೇಕು. ಸ್ವರ್ಗೇಣ ತುಲ್ಯಃ ಸ್ವರ್ಗತುಲ್ಯಃ, ಸೊ ತತ್ಪುರುಷ ಸಮಾಸ. ತೃತೀಯ ತತ್ಪುರುಷ ಅಂತ ಬರೆದರೂ ಸಾಕಾಗುತ್ತೆ. ಸ್ವರ್ಗತುಲ್ಯಃ ಅಂತ ಬರೆದು ತತ್ಪುರುಷ ಸಮಾಸ. ವಾಕ್ಯೇ ವಿದ್ಯಮಾನಂ ಕೃದಂತ ಪದಂ ಚಿತ್ವ ಪ್ರತ್ಯಯಸ್ಯ ನಾಮ ಲಿಖತ, ಈ ವಾಕ್ಯದಲ್ಲಿರುವ ಕೃದಂತವನ್ನು ಸಪರೇಟ್ ಬರೆದು ಕೃದಂತ ಪದವನ್ನು ಯಾವ ಪ್ರತ್ಯಯ ಅಂತ ಬರಿಬೇಕು. ಕಂಪಮಾನಾತ್ ವೃಕ್ಷಾತ್ ಫಲಾನಿ ಪತಂತಿ ಇದೆ. ಸೊ ಇಲ್ಲಿ ಕಂಪಮಾನಾತ್ ಕೃದಂತ ಪದ, ಅದನ್ನು ಸಪರೇಟ್ ಬರೆದು ಇದು ಶಾನಚ್ ಪ್ರತ್ಯಯ ಅಂತ ಬರಿಬೇಕು. ಮಾತಾ ಕ್ಷೀರಂ ಆನೀತವತಿ, ಆನೀತವತಿ ಕೃದಂತ ಪದ, ತವತು ಪ್ರತ್ಯಯ ಅಂತ ಬರಿಬೇಕು. ಪ್ರಯೋಗ ಪರಿವರ್ತಯತ, ಅಹಂ ಜಲಂ ಪಿಬಾಮಿ ಅಂತ ಇದೆ, ಮಯಾ ಜಲಂ ಪೀಯತೆ ಅಂತ ಬರಿಬೇಕು. ಮಯಾ ಜಲಂ ಪೀಯತೆ. ಬಾಲಿಕಾಭಿಃ ಹಸ್ಯತೆ ಇದೆ, ಬಾಲಿಕಾಃ ಹಸಂತಿ, ಬಾಲಿಕಾಃ ಹಸಂತಿ. ಸಂಸ್ಕೃತ ಭಾಷೆಯ ಅನುವಾದಂ ಕುರುತ, ನೆಕ್ಸ್ಟ್ ಮೇನು ಸಂಸ್ಕೃತ ಭಾಷೆಗೆ ಅನುವಾದ ಟ್ರಾನ್ಸ್ಲೇಟ್ ಮಾಡಬೇಕು. 2 ಮಾರ್ಕ್ಸ್. ಯೋಗವು ಆರೋಗ್ಯಕ್ಕೆ ಅವಶ್ಯಕ, ಯೋಗ ಆರೋಗ್ಯಾರ್ಥಂ ಅವಶ್ಯಕ. ಆದ್ದರಿಂದ ಎಲ್ಲ ಜನರು ಯೋಗವನ್ನು ಅಭ್ಯಾಸ ಮಾಡುತ್ತಾರೆ. ಅತಃ ಸರ್ವೇ ಜನಾಃ ಯೋಗಂ ಅಭ್ಯಸಂತಿ, ಇಲ್ಲ ಯೋಗಾಭ್ಯಾಸಂ ಕುರುವಂತಿ ಅಂತ ಬರಿಬೇಕು. ಮಾನವಸ್ಯ ಶರೀರೆ ಬಹೂನಿ ಅಂಗಾನಿ ಭವಂತಿ, ಇದು ಕನ್ನಡ ಅಥವಾ ಇಂಗ್ಲೀಷಿಗೆ ಅನುವಾದ ಮಾಡಬೇಕು. ಮಾನವನ ಶರೀರದಲ್ಲಿ ಹಲವಾರು ಅಂಗಗಳು ಇರುತ್ತವೆ. ಸರ್ವೇಷು ಇಂದ್ರಿಯೇಷು ನಯನಂ ಪ್ರಧಾನಂ ಭವತಿ, ಎಲ್ಲ ಇಂದ್ರಿಯಗಳಲ್ಲಿ ಕಣ್ಣು ಪ್ರಧಾನವಾಗಿದೆ. ಯಥಾ ನಿರ್ದೇಶಂ ಉತ್ತರಂ 3/4 ವಾಕ್ಯೈ ಲಿಖತ, ಅಂದರೆ ಹೂ ಸೆಡ್ ಟು ಹೂಮ್, ಇದು ಯಾವ ಪಾಠ, ಯಾರು ಹೇಳಿದ್ದು, ಯಾರಿಗೆ ಹೇಳಿದ್ದು ಅಂತ 4 × 3 12 ಮಾರ್ಕ್ಸಿಗಿರುತ್ತೆ. ಕಿಂ ಭವೇತ್ ಮಮ ಸಮೀಪೆ, ಏನಿದೆ ನನ್ನ ಸಮೀಪ ಅಂತ, ಇದು ಪ್ರಶ್ನೆ ಅರ್ಥ ಗೊತ್ತಿದ್ದರೆ ನಿಮಗೆ ಆನ್ಸರ್ ಈಸಿ ಆಗುತ್ತೆ. ಕಹ ಪಾಠ, ಯಾವ ಪಾಠ ಅಂದರೆ ತ್ಯಾಗಧನಃ ಇತಿ ಪಾಠ. ಕಹ ಅವದತ್ ಅಂದರೆ ಇಂದ್ರ ಅವದತ್ ಅಂತ ಬರಿಬೇಕು. ಕಮ್ ಅವದತ್ ಅಂದರೆ ಶಕ್ರಂ ಅವದ ಅಲ ಇಂದ್ರ ಅವದತ್, ಸಾರಿ, ಇದು ಕಹ ಅವದತ್ತು ದದೀಚಿ ಅವದತ್, ದದೀಚಿ ಮಹರ್ಷಿ ಇಂದ್ರನಿಗೆ ಹೇಳೋದು, ಇಂದ್ರಂ ಅವದತ್ ಅಂತ ಬರಿಬೇಕು. ಸೊ ತ್ಯಾಗಧನ ಇತಿ ಪಾಠ ದದೀಚಿ ಅಥವಾ ದದೀಚಿ ಮಹರ್ಷಿ ಅವದತ್ತು ಇಂದ್ರಂ ಅವದತ್. ನೆಕ್ಸ್ಟ್, ಭವಾನೇವ ಸಂಸ್ಕೃತೇನ ಗ್ರಂಥಾನ್ ಲಿಖತು, ಇದು ಕಹ ಪಾಠ, ಅಂದರೆ ನೀವೇ ಸಂಸ್ಕೃತದಲ್ಲಿ ಗ್ರಂಥಗಳನ್ನು ಬರೆಯಿರಿ ಅಂತ. ಕಹ ಪಾಠ ಜ್ಞಾನದೀಪ ಇತಿ ಪಾಠ. ಕಹ ಅವದತ್ ಶೂಪಕ್ ಮಹಾಶಯ ಅವದತ್. ಕಮ್ ಅವದತ್ ಸತ್ಯವ್ರತ ಶಾಸ್ತ್ರಿಂ ಅವದತ್ ಅಂತ ಬರಿಬೇಕು. ಸಾಗರ ಇವ ತಿಷ್ಟತು ತೇ ಯಶಃ, ಸಾಗರದಂತೆ ನಿನ್ನ ಯಶಸ್ಸು ಇರಲಿ ಅಂತ. ಕಹ ಪಾಠ ಕರ್ಣಭಾರಂ ಇತಿ ಪಾಠ. ಕಹ ಅವದತ್ ಇಂದ್ರ ಅವದತ್. ಕಸ್ಯ ಯಶಃ ಅಂದರೆ ಕರ್ಣಸ್ಯ ಯಶಃ ಅಂತ ಬರಿಬೇಕು. ರಸೇ ಗಂಧೆ ನ ರಜ್ಯತೆ, ರಸದಲ್ಲಿ ಮತ್ತು ಗಂಧದಲ್ಲಿ ಆಸಕ್ತಿ ಇರೋದಿಲ್ಲ. ಕಹ ಪಾಠ ಭೀಷ್ಮೋಕ್ತಯ ಇತಿ ಪಾಠ. ಕಹ ಅವದತ್ ಭೀಷ್ಮ ಅವದತ್. ಕಹ ನ ರಜ್ಯತೆ ಜ್ಞಾನಚಕ್ಷು ನ ರಜ್ಯತೆ ಅಂತ ಬರಿಬೇಕು. ನೆಕ್ಸ್ಟು, ಜಗ್ರಾಹ ಸಹಸಾ ರವಿಂ. ಕಹ ಪಾಠ ಮಾರುತೇಃ ಮಹಿಮಾ ಇತಿ ಪಾಠ. ಕೂಡಲೇ ರವಿಯನ್ನು ಹಿಡಿದನು ಅಂತ ಅರ್ಥ. ಕಹ ಅವದತ್ತು, ಯಾರು ಹೇಳಿದ್ದು ಇದು? ಜಗ್ರಾಹ ಸಹಸಾ ರಾಹು ಅವದತ್. ಕಮ್ ಅವದತ್ ಅಂದರೆ ಇಂದ್ರಂ ಅವದತ್ ಅಂತ ಬರಿಬೇಕು. ಕವೇಃ ದೇಶ ಕಾಲ ಕೃತೀನಾಂ ವಿಷಯೇ 3/4 ವಾಕ್ಯೈ ಲಿಖತ. ವಿದ್ವಾನ್ ಎಚ್ ವಿ ನಾಗರಾಜರಾವ್. ದೇಶಃ ಮೈಸೂರು ನಗರಂ. ಕಾಲಃ ಕ್ರಿಸ್ತಶಕ 1942 ತಮೇ ವರ್ಷೇ ಜನನಂ. ಕೃತಯಃ ಬಲ್ಲಟಶತಕಂ ಅನ್ಯಾಪದೇಶಶತಕಂ ರೂಪಕಚತುಷ್ಟಯಿ ಇತ್ಯಾದ್ಯಾಃ.
ಆಮೇಲೆ ಪ್ರಶಸ್ತಯಃ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಪತಿ ಪುರಸ್ಕಾರ. ಸೆಕೆಂಡ್ ಕವಿ ಪರಿಚಯ. ವೇದವ್ಯಾಸ ಮಾತಾಪಿತರೌ ಸತ್ಯವತಿ ಪರಾಶರಃ ಚ. ದೇಶಃ ಯಮುನಾ ನದಿ ದ್ವೀಪಃ. ಕಾಲಃ ದ್ವಾಪರಯುಗಂ. ಕೃತಯಃ ಮಹಾಭಾರತಂ ಬ್ರಹ್ಮಸೂತ್ರಾಣಿ ಅಷ್ಟಾದಶ ಪುರಾಣಾನಿ. ನೆಕ್ಸ್ಟ್ ಮೇನ್ ಪದ್ಯಪಾಠಸ್ಯ ನಾಮ ಉಲ್ಲಿಖ್ಯ ತಾತ್ಪರ್ಯಂ ಪಂಚಶೈ ವಾಕ್ಯೈ ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ ಅಂತ ಇದೆ. 3x3 9 ಮಾರ್ಕ್ಸ್ದು 3 ಶ್ಲೋಕದ ಸಮರಿಯನ್ನು ಬರಿಬೇಕು. ಆ ಪಾಠದ ಹೆಸರನ್ನು ಪದ್ಯಪಾಠದ ಹೆಸರನ್ನು ಬರೆದು ಬರಿಬೇಕು ಯಾವಾಗಲೂ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ಮಾ ಗೃಧಃ ಕಸ್ಯ ಸ್ವಿದ್ದರಂ. ಈ ಶ್ಲೋಕವನ್ನು ಉಪನಿಷದ್ವಚನಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಈ ಶ್ಲೋಕದ ಅರ್ಥವನ್ನು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೇಕು. ಉಪನಿಷದ್ವಚನದಿಂದ ಒಂದೊಂದು ಶ್ಲೋಕ ಕೇಳ್ತಾರೆ. ನೆಕ್ಸ್ಟ್ ಒನ್. ಚಿತ್ತಶಾಂತಿದಾಯಿನಿ ವಿರಕ್ತಿ ಬುದ್ಧಿವರ್ಧಿನಿ ಭೇದ ಭಾವನಾಶಿನಿ ಜನೇಶು ಚೈಕ್ಯಕಾರಿಣಿ ದುಃಖಶೋಕಹಾರಿಣಿ ಭವಾಂಬುದೇಶ್ಚ ತಾರಿಣಿ ಭಾರತೀಯ ಭಾವನಾ ವಿವೃದ್ಧಿಮೇತು ಭಾರತೆ. ಭಾರತೀಯ ಭಾವನಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಈ ಶ್ಲೋಕದ ಅರ್ಥವನ್ನು ಬರೀಬೇಕು. ಇದು ಈ ಪೊಯಮ್ಮಿಂದನೂ ಕೇಳ್ತಾರೆ. ಶಿಶುರೇಶ ತ್ವದೋಷಜ್ಞ ಇತಿ ಮತ್ವಾ ದಿನೇಶ್ವರಃ ಕಾರ್ಯಂ ಚಾತ್ರ ಸಮಾಯತ್ತಂ ಇತ್ಯೇವನ ದದಾಹ ಸಹ. ಮಾರುತೇ ಮಹಿಮಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು, ಅಥವಾ ಒಂದಕ್ಕೆ ಮಾತ್ರ 6 ಆಪ್ಷನ್ ಇರುತ್ತೆ. ತತಂ ತಂತ್ರೀಗತಂ ಜ್ಞೇಯಂ ಅವನದ್ದಂ ತು ಪೌಷ್ಕರಂ ಗಣಸ್ತು ತಾರೋ ವಿಜ್ಞೇಯ ಸುಶೀರೋ ವಂಶ ಏವಚ. ಇದು ನಾಟ್ಯಾಂಶ ಎಂಬ ಪದ್ಯಭಾಗದಿಂದ ಆರಿಸಿಕೊಂಡಿದ್ದು. ವಾಕ್ಯೇ ವಿದ್ಯಮಾನಂ ಅಲಂಕಾರಂ ಸಲಕ್ಷಣಂ ಸಮನ್ವಯತ. ವಾಕ್ಯದಲ್ಲಿರುವ ಅಲಂಕಾರವನ್ನು ಬರೀಬೇಕು, ಅದನ್ನು ವಿವರಣೆ ಕೊಡಬೇಕು. 3 ಮಾರ್ಕ್ಸ್ ಇದು. ಶ್ರೀರಾಮ ಸಮುದ್ರ ಇವ ಗಂಭೀರ ಅಂತ ಇದೆ. ಶ್ರೀರಾಮನು ಸಮುದ್ರದಂತೆ ಗಂಭೀರನು. ಅಲಂಕಾರಸ್ಯ ನಾಮ ಉಪಮಾಲಂಕಾರ ಅಂತ ಬರಿಬೇಕು. ಲಕ್ಷಣಂ ಬರಿಬೇಕು. ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಹೋ ಅಂತ. ಆಮೇಲೆ ಸಮನ್ವಯ ಅಂತ ಬರೆದು ಅತ್ರ ಶ್ರೀರಾಮ ಉಪಮೇಯ ಸಮುದ್ರ ಉಪಮಾನ ಇವ ಉಪಮಾವಾಚಕ ಗಾಂಭೀರ್ಯಂ ಸಾಧಾರಣ ಧರ್ಮ ಅಂತ ಬರೀಬೇಕು. ಗಂಭೀರತ ಅಥವಾ ಗಾಂಭೀರ್ಯಂ ಎರಡೂ ಬರೀಬೋದು. ಅಥವಾ ನೀವು ಸೆಕೆಂಡ್ ಒನ್ ಬರೀತೀನಿ ಅಂದರೆ ಮಾಗೆ ಮೇಗೆ ಗತಂಬಯ ಶ್ಲೇಷಾಲಂಕಾರ. ಇದು ಅಲಂಕಾರಸ್ಯ ನಾಮ ಶ್ಲೇಷಃ ಅನೇಕಾರ್ಥ ಶಬ್ದವಿನ್ಯಾಸ ಶ್ಲೇಷಃ ಅಂತ ಬರೀಬೇಕು. ಲಕ್ಷಣಮ್ಮು. ಆಮೇಲೆ ಸಮನ್ವಯ ಮಾಘಮಾಸೆ ಮೇಘಮಧ್ಯೆ ಪಕ್ಷೀಗತಃ ಇತಿ ಏಕಃ ಅರ್ಥಃ. ಆಮೇಲೆ ಮಾಘಕಾವ್ಯಸ್ಯ ಮೇಘದೂತಸ್ಯ ಪಠನೆ ಆಯುಃ ಏವ ಗತಂ ಇತಿ ದ್ವಿತೀಯಃ ಅರ್ಥಃ ಅತಃ ಶ್ಲೇಷಃ ಅಂತ ಬರೀಬೇಕು. ನೆಕ್ಸ್ಟು ಪ್ರಸ್ತಾರಂ ವಿಲಿಖ್ಯ ಗಣವಿಭಾಗಂ ಕೃತ್ತ ಛಂದೋ ನಾಮ ಲಿಖತ. 1x3 ಮಾರ್ಕ್ಸಿಗೆ ಇದೆ ಇದು. ಕ್ಷಾರಂ ಜಲಂ ವಾರಿಮುಚಃ ಪಿಬಂತಿ ಅಂತ ಕೊಟ್ಟಿದ್ದಾರೆ. ಸೊ ಕ್ಷ ಅನ್ನೋದು ಗುರು ಆಗುತ್ತೆ. ಗುರು ಲಘು ಗುರು. ವಾ ಅನ್ನೋದು ಗುರು. ರಿ ಲಘು ಆಗುತ್ತೆ. ಮೂ ಲಘು ಆಗುತ್ತೆ. ಚಹ ಗುರು ಆಗುತ್ತೆ. ಪಿ ಲಘು. ಬಂ ಅನ್ನೋದು ಗುರು ಆಗುತ್ತೆ. ಲಾಸ್ಟ್ ಲೆಟರು ಗುರು ಆಗುತ್ತೆ. ಅಂದರೆ ಎಷ್ಟು ಅಕ್ಷರ ಇದೆ ನೋಡಿ. 4 4 8 3 11 11 ಅಕ್ಷರ ಇದ್ದರೆ ಇಂದ್ರವಜ್ರ ಇಲ್ಲಾಂದರೆ ಉಪೇಂದ್ರ ವಜ್ರ. ಸೊ ಇಲ್ಲಿ ಮೊದಲನೆಯ 3 ಅಕ್ಷರಗೆ ಡಿವೈಡ್ ಮಾಡಿದಾಗ ಮೊದಲು ನಿಮಗೆ ತ ಗಣ ಸಿಗುತ್ತೆ. ತ ಜ ಗುರುದ್ವಯ ಬಂದರೆ ಇಂದ್ರವಜ್ರ. ಸೊ ಇಲ್ಲಿ ಇಂದ್ರವಜ್ರ ಅಲಂಕಾರ ಇದೆ. ಇದು 3 ಅಕ್ಷರಕ್ಕೆ ಡಿವೈಡ್ ಮಾಡ್ಕೊಳ್ಬೇಕು. ತ ಜ ಗುರು ಅಂತ ಬರುತ್ತೆ ಗಣವಿನ್ಯಾಸ. ಸೊ ಇಂದ್ರವಜ್ರ ಅಂತ ಬರೆದು ಲಕ್ಷಣಮು ಸ್ಯಾದಿಂದ್ರವಜ್ರ ಯದಿತೌ ಜಗೌಗಃ ಅಂತ ಬರೀಬೇಕು. ಇಲ್ಲಾಂದರೆ ಅತ್ರ ಏಕಾದಶ ಅಕ್ಷರಾಣಿ ಭವಂತಿ ತ ಜ ಗಣಃ ಗುರುದ್ವಯಂ ಭವಂತಿ ಅಂತ ಬರೀಬೇಕು. ಆಮೇಲೆ ಪದ್ಯಂ ಪೂರಯತ ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋದದಾತೀತಿ ಕುಬುದ್ಧಿರೇಷ ಅಹಂ ಕರೋಮೀತಿ ವೃತಾಭಿಮಾನಃ ಸ್ವಕರ್ಮಸೂತ್ರ ಗ್ರಥಿತೋ ಹಿ ಲೋಕಃ. ಇದು ಸುಭಾಷಿತಾನಿ 8 ಶ್ಲೋಕಗಳನ್ನು ಕಲ್ತಿರಬೇಕು. ಅದರಲ್ಲಿ 1 ಶ್ಲೋಕ ಬರುತ್ತೆ. 4 ಅಂಕಗಳು. ಆಮೇಲೆ ದಶವಾಕ್ಯೈ ಉತ್ತರಂ ಕರ್ನಾಟಕ ಭಾಷೆಯ ಸಂಸ್ಕೃತ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ. 10 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಕನ್ನಡದಲ್ಲೂ ಬರಿಬೋದು, ಇಂಗ್ಲೀಷಲ್ಲಿ ಬರಿಬೋದು, ಸಂಸ್ಕೃತದಲ್ಲೂ ಬರಿಬೇಕು. ಪ್ರತಿಯೊಂದು 4 ಅಂಕಗಳು. ವೃಕ್ಷಾಯುರ್ವೇದ ಗ್ರಂಥೆ ಪ್ರತಿಪಾದಿತಾನಾಂ ಚತುರ್ವಿಧ ವೃಕ್ಷಾಣಾಂ ವಿಷಯ ಲಿಖತ. ವೃಕ್ಷಾಯುರ್ವೇದ ಗ್ರಂಥದಲ್ಲಿ ಹೇಳಿರುವಂತಹ 4 ರೀತಿಯ ಮರಗಳ ಬಗ್ಗೆ ವಿವರಣೆಯನ್ನು ಕೊಡಬೇಕು. ಇದನ್ನು ನೀವು ಕ್ಲಾಸ್ ವರ್ಕ್ ರೆಫರ್ ಮಾಡಿ. ಸಮಯಾವಕಾಶ ಕಡಿಮೆ ಇರೋದರಿಂದ ಅದನ್ನು ಉತ್ತರವನ್ನು ಇವಾಗ ಹೇಳೋದಕ್ಕೆ ಆಗ್ತಾಯಿಲ್ಲ.
ಅದಕ್ಕೆ ಇದು ಭಾರತೀಯ ವಿಜ್ಞಾನಂ ಅನ್ನೋ ಲೆಸನ್ ಇದು. ಆಮೇಲೆ ಅಥವಾ ಒಂದಕ್ಕೆ ಆಪ್ಷನ್ ಇರುತ್ತೆ. ಸತ್ಯವ್ರತ ಶಾಸ್ತ್ರಿ ಮಹೋದಯಸ್ಯ ಬಾಲ್ಯ ಜೀವನವನ್ನು ಬರಿಬೇಕು. ಪಾಠಭಾಗೆ ನಿರೂಪಿತಾನ್ ನಾಟ್ಯಾಂಶಾನ್ ಸಂಗ್ರಹ್ಯ ಲಿಖತ. ಪಾಠಭಾಗದಲ್ಲಿ ಹೇಳಿರುವಂತಹ ನಾಟ್ಯಾಂಶಗಳನ್ನು ಸಂಗ್ರಹಿಸಿ ಬರೆಯಿರಿ ಅಂತ. ಭಾರತಂ ಸಂರಕ್ಷಿತುಂ ಸನ್ನದ್ಧ ಯೋದ್ಧ ಹಿಮವಾನ್ ಕಥಂ ಇತಿ ವಿವೃಣುತ. ನಗಾದಿರಾಜ ಲೆಸನ್ ಇದು. ಭಾರತವನ್ನು ರಕ್ಷಿಸೋದಕ್ಕೆ ರೆಡಿಯಾಗಿರುವಂತಹ ಯೋಧ ಹಿಮಾಲಯ ಅನ್ನೋದನ್ನು ವಿವರಿಸಬೇಕು. ಆಮೇಲೆ ಅನುಚ್ಛೇದ. ಏಕಸ್ಮಿನ್ ಗ್ರಾಮೇ ಏಕಃ ಗೋಪಾಲಕಃ ಆಸೀತ್. ಇದು ಅನುಚ್ಛೇದ ಯಾವುದಾದ್ರೂ ಕೊಡ್ಬೋದು, ಇದನ್ನೇ ಕೊಡ್ತಾರೆ ಅಂತೇನಿಲ್ಲ. ಇದು 4 ಅಂಕಗಳಿಗೆ ಇರುತ್ತೆ. ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೊಡ್ತಾರೆ. ಇವಾಗ ಗೋಪಾಲಃ ಕುತ್ರ ಆಸೀತ್ ಅಂತ ಇದೆಯಲ್ವಾ, ಇಲ್ಲೇ ನೋಡ್ಕೊಂಡು ಬರೆಯೋದು. ಏಕಸ್ಮಿನ್ ಗ್ರಾಮೇ ಆಸೀತ್ ಅಂತ ಬರೆಯೋದು ನೋಡಿ ಆ ಥರ. ಆಮೇಲೆ ಮಾರ್ಗೆ ಬಾಲಕಃ ಕಿಮ್ ಇತಿ ಆಕ್ರೋಶತ್. ಮಾರ್ಗದಲ್ಲಿ ಬಾಲಕ ಏನಂತ ಕಿರ್ಚ್ಕೊಂಡ, ಕಿಮ್ಮಿತಿ ಆಕ್ರೋಶತ್ ಅಂತ. ಸೊ ಅದನ್ನು ನೀವು ಹುಡುಕಬೇಕು ಇಲ್ಲಿ. ಆರ್ಯ ವ್ಯಾಘ್ರಃ ಆಗತಃ ಇತಿ ಆಕ್ರೋಶತ್ ಅಂತ ಬರೆದ್ರಾಯಿತು. ಆಮೇಲೆ ಕಹ ಬಾಲಕಂ ಜಗ್ರಾಹ. ಯಾರು ಬಾಲಕನನ್ನು ಹಿಡಿದರು ಅಂತ. ಜಗ್ರಾಹ ಅಂದರೆ ಹಿಡಿಯೋದು. ಇದು ಇಲ್ಲಿದೆ ನೋಡಿ. ವ್ಯಾಘ್ರಃ ಬಾಲಕಂ ಜಗ್ರಾಹ. ವ್ಯಾಘ್ರಹ ಅಂತ ಬರೆದ್ರು ಆಯಿತು. ಆ ಪರ್ಟಿಕ್ಯುಲರ್ ವರ್ಡು ಅಥವಾ ಸೆಂಟೆನ್ಸೇ ಬರೀಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಪ್ರತಿ ಕ್ವಶನಿಗೂ ಇಡೀ ಪ್ಯಾರಾಗ್ರಾಫ್ ಬರೆದಿಡ್ಸ್ತೀರ. ಆ ಥರ ಮಾಡಬಾರ್ದು. ಕಹ ಬದಲು ವ್ಯಾಘ್ರಹ ಅಷ್ಟೇ ಆನ್ಸರು. ಕಥಾಯ ನೀತಿ ಕಥೆಯ ನೀತಿ ಏನು? ಕಥೆಯ ನೀತಿ ಏನು ಅಂದರೆ ಇಲ್ಲಿ ಮಿಥ್ಯಾಭಾಷಿ ನ ಭವೇ. ಒಂದು ನಿಮಿಷ. ಕಥಾಯ ನೀತಿ ಕ ಅಂತ ಇದೆ. ಕಥಾಯ ನೀತಿ ಮಿಥ್ಯಾಭಾಷಿ ನ ಭವೇತ್ ಅಂತ ನೋಡಿ. ಲಾಸ್ಟಲ್ಲಿದೆ ಮಿಥ್ಯಾಭಾಷಿ ಆಗಿರಬಾರ್ದು ಅಂತ, ಸುಳ್ಳನ್ನೇ ಹೇಳಬಾರ್ದು ನಾವು ಅಂತ. ಆಮೇಲೆ ಪತ್ರಮಲಿಖತ. ಇದಕ್ಕೂ ಆಪ್ಷನ್ ಇರುತ್ತೆ. ಸಾಮಾನ್ಯವಾಗಿ ವಿರಾಮ ಪತ್ರ ಕೇಳ್ತಾರೆ ಸಂಸ್ಕೃತದಲ್ಲಿ, ಅದೊಂದು ಚೆನ್ನಾಗಿ ಕಲ್ತ್ಕೊಳ್ಳಿ. ಆಮೇಲೆ ಪಿತರಂ ಪ್ರತಿ ಪತ್ರಮೂ ಸಹ ಇದೆ, ಅಂದರೆ ಪ್ರವಾಸಕ್ಕೆ ಹಣ ಬೇಕು ಅಂತ. ಮೊದಲನೇದು ಮೈಸೂರು ಮಂಡಲಸ್ಯ ಸರ್ವಕಾರ್ಯ ಪ್ರೌಢಶಾಲೆಯ ಛಾತ್ರ ಇತಿ ಭಾವಯಿತ್ವಾ ಅಗ್ರಜಸ್ಯ ವಿವಾಹಾರ್ಥಂ ದಿನದ್ವಯಂ ವಿರಾಮಂ ಸಂಪ್ರಾಪ್ಯ ಕಕ್ಷಾಧ್ಯಾಪಕಂ ಪ್ರತಿ ವಿರಾಮಪತ್ರಂ ಲಿಖತ. ಅಂದರೆ ಕಕ್ಷಾಧ್ಯಾಪಕ ಸರ್ವಕಾರ್ಯ ಪ್ರೌಢಶಾಲಾ ಮೈಸೂರು ಮಂಡಲಂ ಅಂತ ಬರೀಬೇಕು ಸವಿದೆಗೆ. ಫ್ರಮ್ ಅಡ್ರೆಸ್ಸಲ್ಲಿ ಛಾತ್ರ ಸರ್ವಕಾರ್ಯ ಪ್ರೌಢಶಾಲಾ ಮೈಸೂರು ಮಂಡಲಂ ಅಂತ ಬರೀಬೇಕು. ವಿಷಯ ದಿನದ್ವಯ ವಿರಾಮಂ ಸಂಪ್ರಾರ್ತ್ಯ ಅಂತ ಬರೀಬೇಕು ನೋಡಿ. ಇದೆಲ್ಲ ಅಲ್ಲೇ ಇದೆ. ಅಂದರೆ ಹೆಸರು, ಅಡ್ರೆಸ್ಸು ಪ್ರತಿಯೊಂದು ಅಲ್ಲೇ ಇದೆ. ಆಮೇಲೆ ವಾಕ್ಯವನ್ನು ಸಬ್ಜೆಕ್ಟನ್ನು ನೀವು ಇಲ್ಲಿ ಅಗ್ರಜಸ್ಯ ವಿವಾಹ ಕೊಟ್ಟರೆ ಅದೇ ರೀಸನ್ನೇ ಬರೀಬೇಕು. ಅಂದರೆ ಆಗಾಮಿ ಮಾಸಸ್ಯ 20ತಮೇ ದಿನಾಂಕೆ ಮಮ ಅಗ್ರಜಸ್ಯ ವಿವಾಹ ಭವಿಷ್ಯತಿ, ಅತಃ ಅಹಂ ಶಾಲಾಂ ಆಗಂತುಂ ನ ಶಕ್ನೋಮಿ, ಅತಃ 20ತಮೇ ದಿನಾಂಕೆ ತಥಾ 21ತಮೇ ದಿನಾಂಕೆ ದಿನದ್ವಯಂ ವಿರಾಮಂ ದದಾತು ಇತಿ ಪ್ರಾರ್ಥಯಾಮಿ ಅಂತ ಬರೀಬೇಕು. ಇದೆಲ್ಲ ನಿಮಗೆ ಫಾರ್ಮೇಟು ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ರೀಸನ್ ಮಾತ್ರ ಇದನ್ನು ಬರೀಬೇಕು. ಅಲ್ಲಿ ಪರ್ಟಿಕ್ಯುಲರಾಗಿ ಕೊಟ್ಟಾಗ ಅದೇ ರೀಸನ್ನೇ ಬರೀಬೇಕು ವಿರಾಮ ಪತ್ರಕ್ಕೆ. ಆಮೇಲೆ ಲಾಸ್ಟಲ್ಲಿ ಪ್ಲೇಸು, ದಿನಾಂಕ, ಸೈನು ಅದೆಲ್ಲ ಮಾಡಬೇಕು. ಮತ್ತು ಸವಿದೆ ಮತ್ತು ಪ್ರಕಾಶಾತ್ ಅಡ್ರೆಸ್ ಬರೀಬೇಕು, ವಿಳಾಸ. ಆಮೇಲೆ ಧನ ಪ್ರೇಷಣಾರ್ಥಂ ಪಿತರಂ ಪ್ರತಿ ಪತ್ರಂ. ಇದಕ್ಕೂ ಅಷ್ಟೇ ಕ್ಷೇಮಂ ಶ್ರೀ ಅಂತೆಲ್ಲ ಬರೆದುಬಿಟ್ಟು ಸಕಾಶ ಸವಿದೆ ಎಲ್ಲ ಬರೀಬೇಕಾಗುತ್ತೆ. ಅದೆಲ್ಲ ರೆಫರ್ ಮಾಡಿ ನೀವು ಕ್ಲಾಸ್ ವರ್ಕನ್ನು. 5 ಅಂಕಗಳಿಗೆ. ವಿರಾಮ ಪತ್ರ ಸಾಮಾನ್ಯವಾಗಿ ಎಲ್ಲ ಪತ್ರಿಕೆಗಳಲ್ಲಿ ಕೊಟ್ಟಿರ್ತೀವಿ, ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಬೇಕು. ದಶವಾಕ್ಯೈ ಪ್ರಬಂಧಂ ಲಿಖತ. ಪ್ರಬಂಧವನ್ನು ಬರೀಬೇಕು. ಪರಿಸರ ಮಾಲಿನ್ಯಂ ಅಥವಾ ದೂರದರ್ಶನಂ ಅಂತ ಇದೆ. ಯಾವುದಾದ್ರು ಒಂದು ಎಸೆಯನ್ನು ಸಂಸ್ಕೃತದಲ್ಲೇ ಬರೀಬೇಕು. ಕನ್ನಡ ಇಂಗ್ಲೀಷಲ್ಲಿ ಬರೆದರೆ ಮಾರ್ಕ್ಸ್ ಕೊಡೋದಿಲ್ಲ. ಹಾಗಾಗಿ ಇದಕ್ಕೂ 5 ಅಂಕಗಳಿರುತ್ತೆ. SSLCಲಿ 4 ಪ್ರಬಂಧಗಳನ್ನು ಕೊಟ್ಟಿದ್ದಾರಲ್ವ, 4 ಪ್ರಿಪೇರ್ ಆಗಿರಬೇಕು. ಒಂದು ಅದನ್ನು ಕೊಡ್ತಾರೆ, ಒಂದು 8th ಅಥವಾ 9th ಕೂಡ ಕೊಡ್ಬೋದು. ಆಗ ಆಪ್ಷನ್ ಇದೆ ಅಂತ ಬರೀ 2 ಓದ್ಕೊಳ್ಬೇಡಿ. 4 ಪ್ರಬಂಧಗಳನ್ನು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ. ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಗಿದಿದೆ. ಇನ್ನೊಂದು ಪತ್ರಿಕೆಯನ್ನು ನಾನು ಕೆಲವೇ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿಗೆ ಈ ಪತ್ರಿಕೆಯ ಉತ್ತರಗಳೆಲ್ಲ ಮುಕ್ತಾಯ ಆಗಿದೆ. ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಇನ್ನು ಕೆಲವೇ ದಿವಸಗಳಲ್ಲಿ ಇನ್ನೊಂದು ಮಾಡೆಲ್ ಪೇಪರ್ ಉತ್ತರಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಪದೇ ಪದೇ ಈ ವಿಡಿಯೋವನ್ನು
ನೋಡೋದ್ರ ಮೂಲಕ. ಮತ್ತು ರೈಟಿಂಗ್ ಪ್ರಾಕ್ಟೀಸು ತುಂಬ ಇಂಪಾರ್ಟೆಂಟು. ಕನ್ನಡ, ಸಂಸ್ಕೃತ ಎಲ್ಲ ಭಾಷಾ ವಿಷಯಗಳನ್ನು ಯಾವಾಗಲೂ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಕನ್ನಡ, ಸಂಸ್ಕೃತ ಎಲ್ಲವನ್ನು. ಬೇರೆ ಸಬ್ಜೆಕ್ಟು ಓದಿದ್ರೂ ಆಗುತ್ತೆ, ಮ್ಯಾಥ್ಸು ಸಹ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ಯಾರೂ ಸಹ ಲ್ಯಾಂಗ್ವೇಜ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಲ್ಯಾಂಗ್ವೇಜ್ ಓದಿದ್ರೆ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಒಳ್ಳೆ ಪರ್ಸೆಂಟೇಜ್ ಬರುತ್ತೆ. ಹಾಗಾಗಿ ಭಾಷೆ ಅಂತ ನೀವು ಕಡೆಗಣಿಸಬಾರ್ದು. ಎಲ್ಲರೂ ಸಹ ಮತ್ತೆ ಮತ್ತೆ ಓದಿ, ಮತ್ತೆ ಮತ್ತೆ ನನ್ನ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್. ಯಶಃ ಭವತು. ಧನ್ಯವಾದ.